ಸಿಟಿಯಲ್ಲಿ ಬೆಳೆದ ಮೂವರು ಹುಡುಗರು ಅರ್ಜುನ್, ನಿಖಿಲ್ ಮತ್ತು ರಾಹುಲ್. ಮೂರು ಜನರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ರತಿದಿನ ಕೆಲಸದ ಒತ್ತಡದಲ್ಲಿ ಬೆಂದು ಬೇಗುತ್ತಿದ್ದರು. ಒಂದು ದಿನ ಶುಕ್ರವಾರದ ಸಂಜೆ ಆಫೀಸ್ ಕ್ಯಾಂಟೀನ್ನಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ಇದ್ದಾಗ, ಮಗ, ಸಾಕಾಗಿದೆ ಇವತ್ತಿನ ಕೆಲಸ ಅಂತೂ. ವಾರಕ್ಕೊಂದು ಸಾರಿ ಹೀಗೆ ಸುಸ್ತಾಗ್ತಾ ಇದ್ದೀನಿ. ಹೌದು ಅರ್ಜುನ್, ವೀಕೆಂಡ್ ಬಂದ್ರು ಮನೆಯಲ್ಲಿ ಮಲಗೋದೇ ಆಗ್ತಿದೆ. ಏನಾದ್ರೂ ಲೈಫಲ್ಲಿ ಚೇಂಜ್ ಬೇಕು ಕಣೋ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಮ್ಮ ಸಿಟಿ ಲೈಫ್ ನಿಂದ ಹೊರಗೆ ಹೋಗ್ಬೇಕು, ಒಂದು ಹಳ್ಳಿ ಕಡೆ ಹೋಗೋಣ ಅಂದ್ರೆ ಹೇಗಿರುತ್ತೆ? ಏನು, ವಿಲೇಜಾ? ಅಲ್ಲಿ ಏನ್ ಮಾಡೋದು? ಅಯ್ಯೋ ಅರ್ಜುನ್, ಅದೇ ಮಜಾ ಮಗ. ಅಲ್ಲಿ ಫ್ರೆಶ್ ಏರ್, ನೋ ಟೆನ್ಷನ್, ಜಸ್ಟ್ 2 ಡೇಸ್ ಮಾತ್ರ. ಸ್ಯಾಟರ್ಡೆ ಸಂಡೇ ಹೋಗಿ ಬರೋಣ. ಆಕ್ಚುಲಿ ರಾಹುಲ್ ಹೇಳ್ತಿರೋದು ನಿಜ. ಅಲ್ಲಿ ಹೋದ್ರೆ ನಮ್ಗೆ ಫ್ರೀ ಆಗುತ್ತೆ ಮೈಂಡ್. ಸೊ ಹೋಗೋದೇ ಒಳ್ಳೆ ಐಡಿಯಾ. ಸರಿ ಸರಿ ಆಯ್ತು, ನೀವಿಬ್ರು ರೆಡಿ ಆದ್ಮೇಲೆ ನಾನು ಕೂಡ ಬರೋದು ಫಿಕ್ಸ್. ಅಂದು ಮೂವರು ಕೂಡ ಆ ವೀಕೆಂಡ್ ಅಲ್ಲಿ ಹಳ್ಳಿಗೆ ಹೋಗೋದು ಅಂತ ಫಿಕ್ಸ್ ಮಾಡ್ಕೊಂಡ್ರು. ನಂತರ ಎಲ್ಲರೂ ಕೂಡ ಪೇರೆಂಟ್ಸ್ಗೆ ಹೋಗಿ ಆ ವಿಷಯವನ್ನ ಹೇಳ್ತಾರೆ. ಮುಂದಿನ ದಿನ ಬೆಳಗ್ಗೆ ಮೂರು ಜನರು ಒಂದು ಕಾರ್ನಲ್ಲಿ ಹೊರಟರು. ಸಿಟಿಯಿಂದ ನಿಧಾನವಾಗಿ ಹೊರಬಂದು ಹಳ್ಳಿಯ ಕಡೆ ಪ್ರಯಾಣ ಶುರುವಾಯಿತು. ವಾವ್, ಇಷ್ಟು ಅದ್ಭುತವಾಗಿದೆ ಗ್ರೀನ್ ಸೀನರಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸಿಟಿ ನಾಯ್ಸ್ ಇಲ್ಲದೆ ಎಷ್ಟು ಕಾಮ್ ಆಗಿದೆ. ಸೂಪರ್ ಫೀಲಿಂಗ್. ಅಯ್ಯೋ, ಇದಕ್ಕೆ ಇಷ್ಟ. ಇನ್ನು ಮುಂದೆ ಹೋದ್ರೆ ರಿಯಲ್ ವಿಲೇಜ್ ಫೀಲ್ ಸಿಗುತ್ತೆ. ವೇಟ್ ಮಾಡಿ ನೋಡಿ. ಹೀಗೆ ನಗುತ್ತಾ ಮಾತನಾಡುತ್ತಾ ಮೂವರು ತಮ್ಮ ವೀಕೆಂಡ್ ಟ್ರಿಪ್ ಅನ್ನ ಎಂಜಾಯ್ ಮಾಡ್ತಾ ಹಳ್ಳಿಯ ಕಡೆ ಸಾಗ್ತಾರೆ. ಅವರು ನಿಧಾನವಾಗಿ ಕಾರು ಓಡಿಸುತ್ತಾ ಹಳ್ಳಿಯ ಒಳಗೆ ಹೋಗುತ್ತಾರೆ. ಸುತ್ತಲೂ ಹಸಿರು ಗದ್ದೆಗಳು, ತಣ್ಣನೆಯ ಗಾಳಿ, ಅಕ್ಕಿಗಳ ಶಬ್ದ, ತುಂಬಾ ಶಾಂತವಾದ ವಾತಾವರಣ. ಸ್ವಲ್ಪ ಮುಂದೆ ಹೋದ ಮೇಲೆ ಒಂದು ಬಯಲು ಪ್ರದೇಶ ಅವರ ಗಮನಕ್ಕೆ ಬರುತ್ತೆ. ಅಲ್ಲಿ ಯಾರೂ ಇರೋದಿಲ್ಲ. ತುಂಬಾ ಕಾಮ್ ಅಂಡ್ ಸೈಲೆಂಟ್ ಪ್ಲೇಸ್. ಮಗ, ಈ ಪ್ಲೇಸ್ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಟೆಂಟ್ ಹಾಕ್ಬಹುದು. ಹೌದು, ಫುಲ್ ಪ್ರೈವಸಿ ಇದೆ, ಯಾರು ಡಿಸ್ಟರ್ಬ್ ಮಾಡಲ್ಲ. ಅಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಟೀ ಅಂಗಡಿ ಕಾಣಿಸುತ್ತದೆ. ಮೊದಲು ಅಲ್ಲಿ ಹೋಗಿ ಕೇಳೋಣ, ಪರ್ಮಿಷನ್ ತಗೊಂಡ್ರೆ ಬೆಟರ್. ಮೂರು ಜನರು ಟೀ ಅಂಗಡಿಗೆ ಹೋಗ್ತಾರೆ. ಅಣ್ಣ, ನಮ್ಗೆ ಇಲ್ಲಿ ವೀಕೆಂಡ್ಗೆ ಸ್ಟೇ ಮಾಡ್ಬೇಕು. ಆ ಬಯಲು ಜಾಗದಲ್ಲಿ ಟೆಂಟ್ ಹಾಕೊಂಡ್ರೆ ಪ್ರಾಬ್ಲಮ್ ಇದೆಯಾ? ಟೀ ಅಂಗಡಿ ಅಣ್ಣ ಸ್ವಲ್ಪ ನೋಡಿ ನಗುತ್ತಾ ಹೇಳ್ತಾನೆ, ಇಲ್ಲಪ್ಪ, ಪ್ರಾಬ್ಲಮ್ ಏನಿಲ್ಲ. ಅದು ನನ್ನದೇ ಜಮೀನು. ನೀವು ಟೆಂಟ್ ಹಾಕಿ ಕುಳಿತುಕೊಳ್ಬಹುದು. ಧನ್ಯವಾದ ಅಣ್ಣ. ಮೂರೂ ಜನರು ಗದ್ದೆಗಳ ಮಧ್ಯ ಟೆಂಟ್ ಹಾಕಿಕೊಂಡರು. ತಮ್ಮ ಜೊತೆ ತಂದಿದ್ದ ಆಹಾರವನ್ನ ತಿಂದು ಕುಳಿತರು. ಸಂಜೆ ರಾತ್ರಿ ಆಗುತ್ತಾ ಬಂತು. ಸಮಯ 11, 12 ಕಡೆ ಹೋಗ್ತಾ ಇತ್ತು. ಟೀ ಅಂಗಡಿಯು ಈಗ ಮುಚ್ಚಿತ್ತು. ಎಲ್ಲಿಯೂ ಬೆಳಕೂ ಇಲ್ಲ. ಅವರು ಬೆಂಕಿ ಹಚ್ಚಿಕೊಂಡು ಕೂತಿದ್ದರು. ಮಗ, ಇಷ್ಟು ಸೈಲೆನ್ಸ್ ಸ್ವಲ್ಪ ಸ್ಕ್ಯಾರಿ ಅನಿಸ್ತಿದೆ. ಹೌದು ಕಣೋ, ನನಗೂ ವಿಚಿತ್ರ ಫೀಲ್ ಆಗ್ತಿದೆ. ರಿಲ್ಯಾಕ್ಸ್, ನಥಿಂಗ್ ವಿಲ್ ಹ್ಯಾಪನ್. ಹಳ್ಳಿ ಅಂದ್ರೆ ಹೀಗೇನೆ ಇರುತ್ತೆ ಮಗ. ಹೀಗೆ ಮಾತನಾಡುತ್ತಿರುವಾಗ ಹಠಾತ್ ಗದ್ದೆಗಳ ಮಧ್ಯೆ ಒಂದು ಬಿಳಿ ಆಕೃತಿ ಕಾಣಿಸಿತು. ಮಗ, ನೋಡ್ರಿ ಅಲ್ಲಿ. ಏನಾಯ್ತು? ಏನಿದೆ ಅಲ್ಲಿ? ಯಾರು ಅದು? ಅವರು ನೋಡುತ್ತಾ ಇದ್ದಂತೆ ಆ ಆಕೃತಿ ಮಾಯವಾಯಿತು. ಇದೇನಿದು ವಿಚಿತ್ರ? ಆ ಆಕೃತಿ ಮಾಯವಾಯ್ತಲ್ವಾ? ಇದೇನು ನನ್ಗೆ ನಾರ್ಮಲ್ ಅಂತ ಅನಿಸ್ತಾ ಇಲ್ಲ. ಈ ರೀತಿ ಅವರು ಮಾತನಾಡುತ್ತಾ ಇರುವಾಗ ಹಠಾತ್ ಒಬ್ಬ ವ್ಯಕ್ತಿ ಅವರ ಮುಂದೆ ಕಾಣಿಸಿಕೊಂಡ. ನೀವು ಯಾರು? ಯಾಕೆ ಇಲ್ಲಿ ಟೆಂಟ್ ಹಾಕಿದ್ದೀರಾ? ನಾವು ಸಿಟಿಯಿಂದ ಬಂದಿದ್ದೇವೆ. ವೀಕೆಂಡ್ ಸ್ಟೇಗೆ ಬಂದಿದ್ದೇವೆ. ಇಲ್ಲಿ ಕೆಟ್ಟ ಘಟನೆಗಳು ನಡೆಯುತ್ತವೆ. ಆತ್ಮಗಳು ಇಲ್ಲಿ ಸಂಚರಿಸುತ್ತವೆ. ನೀವು ಇಲ್ಲಿ ಇರುವುದು ಸೇಫ್ ಅಲ್ಲ. ಅಂದ್ರೆ ನಾವು ಈಗ ನೋಡಿದ್ದು? ಹೌದು, ನೀವು ನೋಡಿದ್ದು ಕೆಟ್ಟ ಆತ್ಮವನ್ನ.
ನೀವು ಇಲ್ಲಿ ಉಳಿದರೆ ನಿಮ್ಮ ಜೀವಕ್ಕೆ ಅಪಾಯವಿದೆ. ನನ್ನ ಜೊತೆ ನನ್ನ ಮನೆಗೆ ಬನ್ನಿ. ಇವತ್ತು ಒಂದು ದಿನ ರಾತ್ರಿ ನನ್ನ ಮನೆಯಲ್ಲಿ ತಂಗುವಿಯಂತೆ. ಅರ್ಜುನ್ ಆಲೋಚನೆ ಮಾಡಿದ. ಈಗ ಏನು ಮಾಡುವುದು? ಇವರ ಜೊತೆ ಹೋಗುವುದೇ ಸರಿ. ಭಯದಿಂದ ಮೂವರು ಒಪ್ಪಿಕೊಂಡರು. ಮೂರೂ ಜನರು ತಮ್ಮ ಟೆಂಟ್ ಕಡೆ ಒಂದು ಸಲ ನೋಡುತ್ತಾರೆ. ಆಮೇಲೆ ನಿಧಾನವಾಗಿ ಆ ವ್ಯಕ್ತಿಯ ಜೊತೆ ಹೋಗಲು ಶುರು ಮಾಡುತ್ತಾರೆ. ಸ್ವಲ್ಪ ದೂರ ನಡೆದ ಮೇಲೆ ಒಂದು ಹಳೆಯ ಮನೆ ಕಾಣಿಸುತ್ತದೆ. ಮನೆ ತುಂಬಾ ಹಳೆಯದು, ಗೋಡೆಗಳು ಹಾಳಾಗಿರುವಂತೆ, ಬಾಗಿಲು ಕೂಡ ಕಿರುಕಿರು ಶಬ್ದ ಮಾಡುತ್ತಾ ತೆರೆದುಕೊಳ್ಳುತ್ತದೆ. ಅವರು ಒಳಗೆ ಹೋಗುತ್ತಾರೆ. ಒಳಗೆ ಕತ್ತಲೆ, ಹಳೆಯ ವಾಸನೆ ಎಲ್ಲವೂ ವಿಚಿತ್ರವಾಗಿ ಕಾಣಿಸುತ್ತದೆ. ಅಷ್ಟರಲ್ಲಿ ಅರ್ಜುನ್ ಅಚಾನಕ್ ನಿಂತುಕೊಳ್ಳುತ್ತಾನೆ. ಏನಾಯ್ತು ಅರ್ಜುನ್? ಅರ್ಜುನ್ ಮಾತನಾಡುವುದಿಲ್ಲ. ಅವನ ಕಣ್ಣುಗಳು ಸುತ್ತಲೂ ಓಡುತ್ತವೆ. ನಾನು ಈ ಜಾಗವನ್ನ ನೋಡಿದಂತಿದೆ. ಅವನ ತಲೆಗೆ ಏನೋ ಫ್ಲಾಶ್ ಆಗೋಕೆ ಶುರುವಾಗುತ್ತೆ. ಚಿಕ್ಕ ಅರ್ಜುನ್, ಅವರ ತಾಯಿ ಲಕ್ಷ್ಮಿ, ಅವರು ಇದೇ ಮನೆಯಲ್ಲಿ ವಾಸ ಮಾಡ್ತಾ ಇರುತ್ತಾರೆ. ಅರ್ಜುನ್ ತಂದೆ ಸತ್ತ ನಂತರ ಅವರ ಜೀವನ ಬದಲಾಗುತ್ತದೆ. ಅರ್ಜುನ್ನ ಚಿಕ್ಕಪ್ಪ ಶಂಕರ ಮತ್ತು ಚಿಕ್ಕಮ್ಮ ಸವಿತಾ ಅವರು ಮನೆಗೆ ಬಂದು ಪ್ರತಿದಿನ ಜಗಳ ಮಾಡ್ತಾರೆ. ಈ ಮನೆ ನಮ್ಗೆ ಬರ್ಬೇಕು. ನೀವು ಇಲ್ಲಿ ಇರುವುದು ಬೇಡ. ಇಲ್ಲಿಂದ ಮೊದಲು ತೊಲಗಿರಿ. ಇಲ್ಲಿ ನಿಮಗೆ ಯಾವ ಹಕ್ಕು ಕೂಡ ಇಲ್ಲ. ಈ ಮನೆಯನ್ನ ನಮಗೆ ಬಿಟ್ಟುಕೊಟ್ಟು ಇವತ್ತು ರಾತ್ರಿಯೇ ಇಲ್ಲಿಂದ ಹೊರಡಿ. ಇದು ನನ್ನ ಗಂಡ ಕಷ್ಟಪಟ್ಟು ಕಟ್ಟಿದಂತಹ ಮನೆ. ನಾನು ಇಲ್ಲಿಂದ ಹೋಗೋದು ಇಲ್ಲ. ಹೀಗೆ ಜಗಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಒಂದು ರಾತ್ರಿ ಜಗಳ ಮತ್ತೆ ಜೋರಾಗುತ್ತದೆ. ಇವತ್ತು ಈ ವಿಷಯ ಮುಗಿಯಲೇಬೇಕು. ಮನೆ ಕೊಡು ಅಂದ್ರೆ ಕೊಡ್ಬೇಕು. ಪ್ರತಿದಿನದ ಈ ಹಿಂಸೆಯನ್ನ ತಡೆಯಲಾಗದೆ ಲಕ್ಷ್ಮಿ ಅಂದು ಸಹನೆಯನ್ನ ಕಳೆದುಕೊಳ್ಳುತ್ತಾಳೆ. ಹಠಾತ್ ಅವಳು ಹತ್ತಿರದಲ್ಲಿದ್ದ ಚಾಕು ತೆಗೆದುಕೊಳ್ಳುತ್ತಾಳೆ. ಒಂದು ಕ್ಷಣದಲ್ಲಿ ಶಂಕರನ ಮೇಲೆ ದಾಳಿ ಮಾಡುತ್ತಾಳೆ. ಆಮೇಲೆ ಸವಿತಾನ ಮೇಲೂ. ಎಲ್ಲವೂ ಕ್ಷಣಾರ್ಧದಲ್ಲಿ ಮುಗಿದು ಹೋಗುತ್ತೆ. ಮನೆಯೊಳಗೆ ಭಯಾನಕ ಮೌನ. ಚಿಕ್ಕ ಅರ್ಜುನ್ ಮೂಲೆಯಲ್ಲಿ ನಿಂತು ಅಳುತ್ತಾ ನೋಡುತ್ತಿರುತ್ತಾನೆ. ಸ್ವಲ್ಪ ಸಮಯದ ನಂತರ ಪಕ್ಕದ ಮನೆಯವರು ರಮೇಶ್ ಮತ್ತು ಗೀತಾ ಬರುತ್ತಾರೆ. ಅವರಿಗೆ 10 ವರ್ಷದಿಂದ ಮಕ್ಕಳಿರಲಿಲ್ಲ. ಲಕ್ಷ್ಮಿ ಅಳುತ್ತಾ ಹೇಳುತ್ತಾಳೆ, ದಯವಿಟ್ಟು ನನ್ನ ಮಗನನ್ನ ನೋಡಿಕೊಳ್ಳಿ. ನಿಮಗೆ ಮಕ್ಕಳಿಲ್ಲ ಅಲ್ವಾ? ನನ್ನ ಮಗನನ್ನ ನಿಮ್ಮ ಮಗನಾಗಿ ಸಾಕಿ. ಅವಳು ಚಿಕ್ಕ ಅರ್ಜುನ್ನನ್ನ ಅವರ ಕೈಗೆ ಕೊಡುತ್ತಾಳೆ. ಗೀತಾ ಕಣ್ಣೀರಿನಿಂದ ಹೇಳುತ್ತಾಳೆ, ನಾವು ನೋಡ್ಕೊಳ್ತೀವಿ ಅಕ್ಕ, ನೀವು ಚಿಂತೆ ಮಾಡಬೇಡಿ. ಅದಾದ್ಮೇಲೆ ಲಕ್ಷ್ಮಿ ಫೋನ್ ತೆಗೆದು ಪೊಲೀಸರಿಗೆ ಕರೆ ಮಾಡುತ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಬಂದು ಅವಳನ್ನ ಹಿಡಿದುಕೊಂಡು ಹೋಗುತ್ತಾರೆ. ಚಿಕ್ಕ ಅರ್ಜುನ್ ಅಳುತ್ತಾ ರಮೇಶ್ ಮತ್ತು ಗೀತಾ ಜೊತೆ ಹೋಗುತ್ತಾನೆ. ಗೀತಾ ಮತ್ತು ರಮೇಶ್ ಇದು ಅರ್ಜುನ್ಗೆ ಒಳ್ಳೆಯ ವಾತಾವರಣವಲ್ಲವೆಂದು ತಿಳಿದು ಅವರು ಸಿಟಿಗೆ ಆತನನ್ನ ಕರೆದುಕೊಂಡು ಹೋಗುತ್ತಾರೆ. ಅರ್ಜುನ್ ಹಠಾತ್ ಇಂದಿನ ಕ್ಷಣಕ್ಕೆ ಬರುತ್ತಾನೆ. ಅವನ ಮುಖ ಬೆವರುತ್ತಿರುತ್ತೆ. ಇದು ನನ್ನ ಮನೆ. ನಿಖಿಲ್ ಮತ್ತು ರಾಹುಲ್ ಬೆಚ್ಚಿ ಬೀಳುತ್ತಾರೆ. ಏನ್ ಹೇಳ್ತಿದ್ಯಾ ಅರ್ಜುನ್? ಅಷ್ಟರಲ್ಲಿ ಗದ್ದೆಯಲ್ಲಿ ನೋಡಿದ ಆ ಆಕೃತಿ ಮತ್ತು ಇವರನ್ನ ಇಲ್ಲಿ ಕರೆದುಕೊಂಡು ಬಂದ ಆ ವ್ಯಕ್ತಿ ಇಬ್ಬರು ಈಗ ಅವರ ಮುಂದೆ ನಿಂತಿರುತ್ತಾರೆ. ಆದ್ರೆ ಅವರು ಮಾನವರಲ್ಲ, ಆತ್ಮಗಳಾಗಿ ಕಾಣಿಸುತ್ತಾರೆ. ಮಗ, ಇವರು ಅದೇ ಆಕೃತಿ. ಹೌದು, ಅವನು ನನ್ಗೆ ಇಲ್ಲಿಗೆ ಕರೆತಂದವನು. ಅವರು ನಿಧಾನವಾಗಿ ಅರ್ಜುನ್ ಕಡೆಗೆ ಬರುತ್ತಾರೆ. ಕೋಪದಿಂದ ಸೇಡು ತೀರಿಸಿಕೊಳ್ಳಲು ಬಂದವರಂತೆ. ಅರ್ಜುನ್ ಹಿಂದಕ್ಕೆ ಸರಿದು, ಇವರು ಶಂಕರ, ಸವಿತಾ. ಹತ್ತಿರ ಬರುತ್ತಿದ್ದ ಪ್ರೇತಗಳು ಅಲ್ಲೇ ನಿಂತು ಬಿಡುತ್ತಾರೆ. ಯಾಕಂದ್ರೆ ಅರ್ಜುನ್ ಕೈಯಲ್ಲಿ ಒಂದು ಹನುಮಾನ್ ತಾಯ್ತಾ ಇರುತ್ತೆ. ಅದು ಬೆಳಕು ಕೊಡುವಂತೆ ಕಾಣಿಸುತ್ತೆ. ಆ ಆತ್ಮಗಳು ಮುಂದೆ ಬರಲು ಪ್ರಯತ್ನ ಮಾಡುತ್ತವೆ, ಆದ್ರೆ ಸಾಧ್ಯವಾಗುವುದಿಲ್ಲ. ಮಗ, ಅವುಗಳು ಹತ್ರ ಬರ್ತಿಲ್ಲ.
ನಿನ್ನ ಕೈಯಲ್ಲಿರುವ ತಾಯ್ತ ನಿನ್ನ ಕಾಪಾಡ್ತಾ ಇದೆ ಕಣೋ. ಅರ್ಜುನ್ ನೆನಪಿಸಿಕೊಂಡ. ಅರ್ಜುನ್ ತಾಯಿ, ಅವನನ್ನ ಬೆಳೆಸಿದ ತಾಯಿ, ಮೂವರಿಗೂ ತಾಯ್ತ ಕೊಡ್ತಾಳೆ. ನೀವು ಹೋಗೋ ಊರಿನ ಹೆಸರು ಏನು ಹೇಳಿದ್ರಿ? ಸಿಂಗಾಪುರ ಅಮ್ಮ. ಯಾಕೆ? ತಾಯಿ ಮುಖದಲ್ಲಿ ಭಯ ಕಾಣಿಸುತ್ತೆ. ಸಿಂಗಾಪುರವೇ? ಅಲ್ಲಿ ಜಾಗ್ರತೆಯಿಂದ ಇರಿ. ನೋಡು, ಈ ತಾಯ್ತವನ್ನ ಮೂವರು ಕೂಡ ಕಟ್ಟಿಕೊಳ್ಳಿ. ಏನಮ್ಮ ಇದು? ಕೇಳಬೇಡ, ಇದನ್ನ ಯಾವಾಗ್ಲೂ ಕೈಯಲ್ಲಿ ಕಟ್ಟಿಕೊಳ್ಳಿ. ಯಾರು ಕೂಡ ಇದನ್ನ ಕೈಯಿಂದ ತೆಗೆಯಬಾರದು. ಅರ್ಜುನ್ ಕಣ್ಣುಗಳು ದೊಡ್ಡದಾಗುತ್ತದೆ. ಹಾಗಾದ್ರೆ ಅಮ್ಮನಿಗೆ ಎಲ್ಲ ಗೊತ್ತಿತ್ತು, ಅದಕ್ಕೆ ನಮ್ಗೆ ತಾಯ್ತವನ್ನ ಕೊಟ್ಟಿದ್ದಳು. ಆ ಪ್ರೇತಗಳು ಹತ್ತಿರ ಬರಲು ಆಗದೇ ಇದ್ದರೂ ಅವರುಗಳ ಕೋಪ ಕಡಿಮೆ ಆಗಿರೋದಿಲ್ಲ. ಮೂರೂ ಜನರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಮುಖದಲ್ಲಿ ಭಯ ಸ್ಪಷ್ಟವಾಗಿತ್ತು. ಇಲ್ಲಿ ಇರುವುದು ಸೇಫ್ ಅಲ್ಲ ಕಣು. ಹೇಗಾದ್ರೂ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋಣ. ಹೌದು, ಈಗ್ಲೇ ಇಲ್ಲಿಂದ ಹೋಗ್ಬೇಕು. ಓಡಿ ಹೋಗೋಣ. ಮೂರೂ ಜನರು ಕೂಡ ಅಲ್ಲಿಂದ ಓಡತೊಡಗಿದರು. ಕತ್ತಲಲ್ಲಿ ಓಡುತ್ತಾ, ಗದ್ದೆಗಳನ್ನು ದಾಟುತ್ತಾ, ಭಯದಿಂದ ಉಸಿರಾಟ ಹೆಚ್ಚಾಗುತ್ತದೆ. ಕೊನೆಗೆ ಪಕ್ಕದಲ್ಲಿದ್ದ ಒಂದು ಸಣ್ಣ ದೇವಾಲಯ ಕಾಣಸಿಗುತ್ತೆ. ಅವರು ಒಳಗೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಇಲ್ಲಿ ಸೇಫ್ ಇರ್ಬೋದು ಮೇಡಮ್. ಮೂರೂ ಜನರು ದೇವಾಲಯದ ಒಳಗೆ ಕೂತು ರಾತ್ರಿಯನ್ನ ಅಲ್ಲೇ ಕಳೆಯುತ್ತಾರೆ. ಕತ್ತಲು ಆವರಿಸಿತು. ನಿಧಾನವಾಗಿ ಕೋಳಿ ಕೂಗುವ ಶಬ್ದವು ಕೇಳಿಸಿತು. ಅಂದರೆ ಬೆಳಿಗ್ಗೆ ಆಗುತ್ತಿದೆ. ಸೂರ್ಯನ ಬೆಳಕು ಒಳಗೆ ಬೀಳುತ್ತಾ ನಿನ್ನೆ ರಾತ್ರಿ ನಡೆದದ್ದೆಲ್ಲ ನೆನಪಿಗೆ ಬರುತ್ತೆ. ಮೂರೂ ಜನರು ಸ್ವಲ್ಪ ಶಾಂತರಾಗುತ್ತಾರೆ. ಅರ್ಜುನ್ ನಿಧಾನವಾಗಿ ಮಾತನಾಡಲು ಶುರು ಮಾಡುತ್ತಾನೆ. ನನ್ನ ತಾಯಿ, ನನ್ನ ನಿಜವಾದ ತಾಯಿ ಇನ್ನು ಹಾಗಾದ್ರೆ ಜೈಲಿನಲ್ಲಿ ಇದ್ದಾರೆ. ನಿಖಿಲ್ ಮತ್ತು ರಾಹುಲ್ ಅಚ್ಚರಿಯಿಂದ ಅವನತ್ತ ನೋಡುತ್ತಾರೆ. ಅರ್ಜುನ್ ಮುಂದುವರಿಸುತ್ತಾ, ನನ್ನನ್ನು ಬೆಳೆಸಿದವರು ರಮೇಶ್ ತಂದೆ ಮತ್ತು ಗೀತಾ ಅಮ್ಮ. ಅವರು ನನಗೆ ಎಲ್ಲವನ್ನ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನನಗೆ ಈ ವಿಷಯವೆಲ್ಲ ಗೊತ್ತಾಗಿದೆ ಅಂದ್ರೆ ಅವರಿಗೆ ತುಂಬಾ ನೋವಾಗುತ್ತೆ. ಆದ್ದರಿಂದ ಈ ವಿಷಯವನ್ನ ನಾನು ಯಾರಿಗೂ ಹೇಳುವುದಿಲ್ಲ. ಹೌದು, ಇಲ್ಲಿ ನಡೆದ ಈ ಕೆಟ್ಟ ಘಟನೆ ಯಾರಿಗೂ ಗೊತ್ತಾಗುವುದು ಬೇಡ. ನಮ್ಮ ಮೂವರಲ್ಲೇ ಇರಲಿ. ನಿಜ ನಿಜ, ಮನೆಯಲ್ಲಿ ಹೇಳೋದು ಬೇಡ, ಯಾರಿಗೂ ಗೊತ್ತಾಗುವುದು ಬೇಡ. ಸ್ವಲ್ಪ ಸಮಯದ ನಂತರ ಅವರು ದೇವಾಲಯದಿಂದ ಹೊರಬಂದು ತಮ್ಮ ಕಾರ್ ಕಡೆ ಹೋಗುತ್ತಾರೆ. ಒಂದು ಸಲ ಆ ಹಳ್ಳಿ ಕಡೆ ನೋಡುತ್ತಾರೆ. ಮಾತಿಲ್ಲದೆ ಕಾರ್ ಸ್ಟಾರ್ಟ್ ಮಾಡುತ್ತಾರೆ ಮತ್ತು ಸಿಟಿಯ ಕಡೆ ಹಿಂತಿರುಗುತ್ತಾರೆ. ಹಾಗಾದ್ರೆ ಸೇಡಿಗಾಗಿ ಆತ್ಮಗಳು ನಿಜವಾಗಿಯೂ ಕಾಯುತ್ತಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಅಲ್ಲಿ ತಿಳಿಸಿ. ಇಂತಹ ಹಾರರ್ ಕಾರ್ಟೂನ್ ಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.